ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಅಡಿಕೆ ಮಿಷಿನ್ ಗ್ರೀಸಿಂಗ್ ಆಯಿಲಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮದೇ ಮಿಷಿನ್ ಇದು ಕರೆಸಿದ್ದು. ಇದು 4 ಬೆಲ್ಟಿನ ಮಿಷಿನ್ನು ನೋಡಿ, ಅಗ್ರಿಟೆಕ್ ಮಿಷಿನ್ ಇದು. ಇವರು ಎಲ್ಲ ಕಂಪ್ನಿಗಳು ಮಿಷನ್ಗಳ ಆಯಿಲಿಂಗು ಗ್ರೀಸಿಂಗು ಎಲ್ಲ ಮಾಡ್ತಾರೆ, ನೀಟಾಗಿ ಮಾಡ್ತಾರೆ ನೋಡಿ. ಎಲ್ಲ ಯಾವ ಥರ ವಾಶ್ ಮಾಡ್ತಾ ಇದ್ದಾರೆ ಅಂತನ. ಇವರು ಚೋಳೂರ ಹತ್ರ ಸಾತೇನಹಳ್ಳಿ ಅಂತನ ಇವರು ವರ್ಕೇನೆ ಅದು ಗ್ರೀಸಿಂಗು ಆಯಿಲಿಂಗ್ ಮಾಡೋದು. ನಾವೊಂದು 3 ವರ್ಷ ಆಗಿತ್ತು ಗ್ರೀಸಿಂಗ್ ಆಯಿಲಿಂಗ್ ಮಾಡಿಸಿ, ಇವಾಗ ಕರೆಸಿದ್ದೀವಿ. ಎಲ್ಲ ಫುಲ್ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ಗ್ರೀಸು ಆಯಿಲಿಂಗು ಮಾಡ್ತಾಯಿದ್ದಾರೆ ನೋಡಿ. ಎಲ್ಲಕ್ಕೂ ಗ್ರೀಸು ಆಯಿಲಿಂಗು ಮತ್ತು ಎಲ್ಲ ಕೂಡ ಡೀಸೆಲ್ ವಾಶ್ ಮಾಡ್ತಾರೆ. ಡೀಸೆಲ್ ಹಾಕೆಲ್ಲ ವಾಶ್ ಮಾಡ್ತಾಯಿದ್ದಾರೆ ಇವಾಗ. ರೈತರುಗಳಿಗೆ ಅಂದರೆ ಗೊತ್ತಿರೋದಿಲ್ಲ ಎಲ್ಲೆಲ್ಲಿ ಗ್ರೀಸ್ ಹಾಕಬೇಕು, ಎಲ್ಲ ಆಯಲ್ ಹಾಕ್ಬೇಕು ಅಂತನ. ಅವ್ರೇನೋ ಹೇಳ್ತಾರೆ ಒಂತ ಹಾಕ್ತೀರಾ ಇನ್ನೊಂತ ಬಿಡ್ತೀರಾ ಅಂತನ. ಇವರಾದರೆ ಒಂದು ಕಡೆಯಿಂದನ ಎಲ್ಲಕ್ಕೂ ಬೇರಿಂಗ್ಗಳಿಗೆಲ್ಲ ಗ್ರೀಸ್ ಹೊಡಿತಾರೆ. ನಾವು ನೋಡ್ಕೊಂಡಂಗೆ ಆಗುತ್ತೆ ಅಂತನ ಕರೆಸ್ತು. ಇವರೊಂದು 10 ಬೆಲ್ಟಿ ಮಿಷಿನ್ನು, 4 ಬೆಲ್ಟಿಂಗ್ ಮಿಷಿನ್ನು, ಎಲ್ಲ ಕಂಪ್ನಿಯೂ ಆಯಿಲಿಂಗು ಗ್ರೀಸಿಂಗು ಮಾಡ್ತಾರೆ ಇವರು. ನಮ್ಮದು ಫುಲ್ ಎಲ್ಲ ಕೊಳೆ ಆಗ್ಬಿಟ್ಟಿತ್ತು, ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ಇವ್ರ ನಂಬರ್ ಏನಾರ ಬೇಕಾದರೆ ನಾನು ಕಾಂಟ್ಯಾಕ್ಟಲ್ಲಿ ಹಾಕ್ತೀನಿ, ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿಲ್ದು ಗ್ರೀಸಿಂಗು ಮಾಡ್ಕೊಬೋದು ನೀವು. ಎಷ್ಟು ಒಂದು 3-4 ಲೀಟ್ರ್ ಡೀಸೆಲ್ಲು ಒಂದು 5 ಲೀಟ್ರ್ ಡೀಸೆಲ್ ತಗೊಂಬಂದಿದ್ದು. ಒಂದು 2 ಲೀಟ್ರಿಂದ 3 ಲೀಟ್ರ್ ಡೀಸೆಲ್ಲು ಎಳ್ಕೊಂಡೈತೆ ಫುಲ್ ವಾಶ್ ಮಾಡೋಕ್ಕೆ. ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಬಾಕ್ಸ್ಗಳೆಲ್ಲ ಬಿಚ್ಚಿ ವಾಶ್ ಮಾಡ್ತಾರೆ. ಮತ್ತು ಚೈನು ಬಟ್ಲುಗಳು ಇರುತ್ತಲ್ಲ ಕಾಯಿ ಎತ್ಕೊಂಡು ಹೋಗೋದು, ಅದಕ್ಕೆ ಕೂಡ ಹಾಕ್ತಾರೆ ಆಯಲ್ಲು ಗ್ರೀಸು ಎಲ್ಲ ಹಾಕ್ತಾರೆ. ಇವಾಗ ವಾಶ್ ಮಾಡ್ತಾಯಿದ್ದಾರೆ. ನಾವು ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು 1:30 ಗಂಟೆ 1:30 ಆಯಿತು. 2 ಅವರ್ ಕೆಲಸ ಹಿಡೀತು ಇದಕ್ಕೆ. ಇವರು ಎಲ್ಲ ಮಿಷಿನ್ನು ಗ್ರೀಸ್ ಆಯಿಲಿಂಗ್ ಮಾಡ್ತಾರೆ. ಮತ್ತು ಹೆಬ್ಬೂರು ಹತ್ರನ ನಾಗೋಲಿ ಹತ್ರನ ಅಲ್ಲೂ ಕೂಡ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ, ಅಡಿಕೆ ಫ್ಯಾಕ್ಟ್ರಿ ಸುಳಿಯೋದಂಥದ್ದೇ ಮಡಗಿರ್ತಾರಲ್ಲ, ಅಲ್ಲಿ ಕೂಡ ಆಯಿಲಿಂಗು ಗ್ರೀಸು ಮಾಡ್ತಾರೆ ಇವರು. ನಮ್ಮದು ಇದು 4 ಬೆಲ್ಟು. ಇವಾಗ ನ್ಯೂ ಮಿಷನ್ನು ಒಂದು 8 ಬೆಲ್ಟಿಗೆಲ್ಲ ಕಣ್ಣು ಎಲ್ಲ ಫಿಲ್ಟ್ರ್ ಆಗಿ ಬರೋ ಅಂಥದ್ದು ಟೆಕ್ನಿಕಲ್ ಮಾಡಿದಾರಂತೆ. ನಾವು ತಗೊಬೇಕು ಅಂತ ಇದ್ದೀವಿ ಅದನ್ನು. ಹಾಗೆ ನೋಡಿ ಒಳಗಡೆ ಎಲ್ಲನ ಯಾವ ಥರ ಡೀಸೆಲ್ ಹಾಕಿ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ. ಡೀಸೆಲ್ ವಾಶ್ ಮಾಡಾದ್ಮೇಲೆ ಗ್ರೀಸ್ ಹೊಡಿತಾರೆ ಫ್ರೆಂಡ್ಸ್ ಇದು. ನೋಡಿ ಇವಾಗ ಎಲ್ಲ ಗ್ರೀಸ್ ಹೊಡಿತಾವ್ರೆ ನೋಡಿ. ಇದಕ್ಕೆಲ್ಲ ಗ್ರೀಸು ಆ ಕಡೆಯಿಂದ ಎಲ್ಲ ಗ್ರೀಸ್ ಹೊಡ್ಕೊಂಬಂದಿದ್ದಾರೆ, ಈ ಕಡೆ ಮಾತ್ರ ಗ್ರೀಸು ಹೊಡಿತಾವ್ರೆ. ಫ್ರಂಟು ಒಳಮಕ್ಕೆ ಬ್ಲೇಡ್ಗಳು ಮತ್ತು ಮಧ್ಯದಲ್ಲಿ 4 ವೀಲ್ಗಳು ಥರ ಬರುತ್ತಲ್ಲ, ಅದಕ್ಕೂ ಕೂಡ ಹೊಡಿತಾರೆ ಇವರು. ಫೈನಲ್ಲು ಆಲೇ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಮಿಷಿನ್ನು ಇವಾಗ. ನೋಡಿ ಇವಾಗ ಎಲ್ಲ ಗ್ರೀಸು ಎಲ್ಲ ಫುಲ್ ಕವರಿಂಗ್ ಮಾಡಿ ನೋಡಿ. ಇಲ್ಲಿ ಒಳಗಡೆ ಎಲ್ಲ ಯಾವ ಥರ ಗ್ರೀಸ್ ಹೊಡಿತಾರೆ. ನಮ್ಮ ಕೈಯಲ್ಲೆಲ್ಲ ಇಲ್ಲಿ ಹೊಡೆಯೋದಕ್ಕಾಗೋದಿಲ್ಲ ಗ್ರೀಸು. ಅವರಾದರೆ ನೋಡಿ ಮಿಷನ್ ಇರುತ್ತೆ, ಅವರು ಗ್ರೀಸು ಚೆನ್ನಾಗಿ ಹೊಡಿತಾರೆ. ಅವರು ಮಿಷನ್ನು ಹೊಡೆಯೋದ್ರಿಂದನೇ 2 ವರ್ಷ ಬರೋದು 4 ವರ್ಷ 5 ವರ್ಷ ತನಕ ಬರುತ್ತೆ ಮಿಷನ್ನು ರನ್ ಮಾಡ್ತಾಯಿದ್ದಾರೆ ನೋಡಿ.
ಒಂಚೂರು ಫುಲ್ ಸ್ಮೂತ್ ಆಗ್ಬಿಡ್ತು ಎಲ್ಲ ಮಿಷಿನ್ನು. ಹಾಗೇ ಫುಲ್ ಫ್ರೀಯಾಗಿ ಓಡುತ್ತೆ ಮಿಷಿನ್ ನೋಡಿ. ಎಷ್ಟಿದೆ ಅಂತ ನನಗೆ ಬರ್ತಾಯಿದೆ ಜಾಲದಲ್ಲಿ ಕೂಡ ಬರ್ತಾಯಿದೆ ನೋಡಿ. ಅಲ್ಲಿ ಅಷ್ಟು ರೆಸ್ಟ್ ಹಿಡ್ದಿರುತ್ತೆ. ಇದೇನಿಲ್ಲ ಅಂದರೂ ಒಂದು 2 ವರ್ಷಕ್ಕೆ ಒಂದ್ಸತಿ ಕ್ಲೀನ್ ಮಾಡಿಸ್ಕೊಂಡ್ರೆ ನಮಗೆ ಒಳ್ಳೆಯದು. ಮಿಷಿನ್ಗು ಒಳಗಡೆ ಹೀಟಾಗಿ ಬೇರಿಂಗ್ಗಳು ಹೊಡೆದೋಗೋದಾಗಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಒಂದು 2 ವರ್ಷಕ್ಕೆ ಒಂದ್ಸತಿ ಮಾಡಿಸಿದ್ರೆ ಸಾಕು.